ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ದರ್ಶನ್ ಅವರ ಡೆವಿಲ್ ಸಿನಿಮಾ ಇದೀಗ ರಿಲೀಸ್ಗೆ ರೆಡಿ ಆಗ್ತಾ ಇರುವಂತದ್ದು. ಇನ್ನೇನು 2 ಸಾಂಗ್ಗಳು ಶೂಟಿಂಗ್ ಮಾತ್ರ ಬಾಕಿ ಇರುವಂತದ್ದು. ಥೈಲ್ಯಾಂಡ್ ನಲ್ಲಿ ಇಡೀ ಚಿತ್ರತಂಡ ಬೀಡ್ಬಿಟ್ಟಿದೆ. ಹೈಕೋರ್ಟ್ ನ ಪರ್ಮಿಷನ್ ತೆಗೆದುಕೊಂಡೇ ಇದೀಗ ದರ್ಶನ್ ವಿದೇಶಕ್ಕೆ ಹೋಗಿ ಥೈಲ್ಯಾಂಡ್ ನಲ್ಲಿ ಚಿತ್ರದ ಶೂಟಿಂಗ್ ನಲ್ಲಿ ಸಾಂಗ್ ಶೂಟಿಂಗ್ ನಲ್ಲಿ ಬಿಸಿ ಇರುವಂತದ್ದು. ಈ ಹೊತ್ತಿನಲ್ಲಿ ಇದೀಗ ದರ್ಶನ್ ಅವರ ಟೀಮ್ಗೆ ಇದೀಗ ದೊಡ್ಡ ಶಾಕ್ ಒಂದನ್ನ ನೀಡೋದಕ್ಕೆ ಮುಂದಾಗಿರುವಂತದ್ದು. ಏನು ಸರ್ಕಾರದ ಪರ ವಾದ ಮಂಡಿಸ್ತಾ ಇರುವಂತ ಏನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಇದೀಗ ದರ್ಶನ್ ಅವರಿಗೆ ಮತ್ತೊಂದು ಟೆನ್ಷನ್ ಇದೀಗ ಶುರುವಾಗಿರುವಂತದ್ದು. ಅದೇನಿದೆ, ಸರ್ಕಾರದ ಪರ ನ್ಯಾಯವಾದ ಮಾಡ್ತಾ ಇರುವಂತಹ ಹೈಕೋರ್ಟ್ ನಲ್ಲಿ ವಾದವನ್ನು ಮಂಡಿಸ್ತಾ ಇರುವಂತಹ ಸಿದ್ಧಾರ್ಥ್ ಲೂರ್ತ್ ಮತ್ತೆ ವಿ ಪ್ರಸನ್ನ ಕುಮಾರ್ ಇವರ ಈ ಒಂದು ವಕೀಲರು ನ್ಯಾಯವನ್ನ ಮಂಡಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ದರ್ಶನ್ ಅವರ ಏನು 7 ಜನ ಆರೋಪಿಗಳಿಗೆ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ 7 ಜನ ಆರೋಪಿಗಳಿಗೆ ಇದೀಗ ಬೇಲನ್ನ ಅಂದ್ರೆ ಜಾಮೀನ್ ನೀಡಿದ್ದಾರೆ. ಈ ಜಾಮೀನನ್ನ ರದ್ದು ಕೋರಿ ಹೈಕೋರ್ಟ್ಗೆ ಇದೀಗ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು. ಇದರ ವಿಚಾರಣೆಯನ್ನ ಇಂದು ನ್ಯಾಯಮೂರ್ತಿ ಮಹಾದೇವ್ ಅವರ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ. ಸಿದ್ಧಾರ್ಥ್ ಲೂರ್ತ್ ಅವರು ಏನು ವಕೀಲರಾದಂತಹ ಸಿದ್ಧಾರ್ಥ್ ಲೂರ್ತ್ ಅವರು ಮತ್ತು ವಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸಲಿದ್ದಾರೆ. ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸಲಿದ್ದಾರೆ. ಇದೀಗ ಟೆನ್ಷನ್ ಸ್ಟಾರ್ಟ್ ಆಗಿರುವಂತದ್ದು ಇಡೀ ಚಿತ್ರತಂಡಕ್ಕೆ, ಕೇವಲ ದರ್ಶನ್ ಅವರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರತಂಡಕ್ಕೆ ಇದೀಗ ಟೆನ್ಷನ್ ಸ್ಟಾರ್ಟ್ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ನಾವು ಈ ಪ್ರಕರಣವನ್ನ ನೋಡ್ತಾ ಇತ್ತೀಚೆಗೆ ಗೊತ್ತಾಗ್ತಾ ಇರುವುದು ಏನಂತ ಅಂದ್ರೆ, ಈ ದರ್ಶನ್ ಅವರ ಪರ ವಾದ ಮಂಡಿಸ್ತಾ ಇರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇರುವಂತದ್ದು ಏನಂದ್ರೆ, ದರ್ಶನ್ ಅವ್ರನ್ನ ಸುಖ ಸುಮ್ಮನೆ ಈ ಒಂದು ಪ್ರಕರಣದಲ್ಲಿ ಎಲ್ಲೋ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ದರ್ಶನ್ ಒಬ್ಬ ದೊಡ್ಡ ಸೆಲೆಬ್ರಿಟಿ, ಸುಖ ಸುಮ್ಮನೆ ಈ ಸೆಲೆಬ್ರಿಟಿ ದೊಡ್ಡವರಿಗೆ ಇಂತಹದೇ ತಲೆನೋವು ಅಂತ ಅನ್ಸುತ್ತೆ. ಯಾಕಂದ್ರೆ ದರ್ಶನ್ ಅವ್ರದ್ದು ಈ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ, ಪಾತ್ರವೂ ಕೂಡ ಎಲ್ಲೋ ಇಲ್ಲ ಎನ್ನುವಂಥದ್ದು ಇದೀಗ ತಡವಾಗಿ ಬೆಳಕಿಗೆ ಬರ್ತಾ ಇರುವಂತದ್ದು. ಅದು ಹೇಗೆ ಸಾಧ್ಯ ಅಂತ ನೋಡೋದಾದ್ರೆ, ಇಲ್ಲಿ ಎವಿಡೆನ್ಸ್ ಬೇಕೇ ಬೇಕು. ನೀವು ಕೋರ್ಟ್ಗೆ ಸುಖ ಸುಮ್ಮನೆ ಆರೋಪಿ ಅಂತ ಹೇಳೋದು ಮಾತ್ರಕ್ಕೆ ಆತ ಅಪರಾಧಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ಮನು ಸಿಂಗ್ ಅವರ ವಾದ ಆಗಿರುವಂತದ್ದು. ದರ್ಶನ್ ಪರ ವಾದ ಮಂಡಿಸ್ತಾ ಇರುವಂತ ಮನು ಸಿಂಗ್ ಅವರ ವಾದ ಆಗಿರುವಂತದ್ದು. ಹಾಗಾದ್ರೆ ದರ್ಶನ್ ಅವರ ಪರ, ದರ್ಶನ್ ಅವರ ವಿರುದ್ಧವಾಗಿ ಯಾವುದು ಸಾಕ್ಷ್ಯಗಳೇ ಇಲ್ವಾ ಅಂತ ನೋಡೋದಾದ್ರೆ ಖಂಡಿತವಾಗೂ ಇಲ್ಲ. ಇಲ್ಲಿ ಕೇವಲ ಇರುವಂತದ್ದು ಆ 3 ಸೆಕೆಂಡ್ ವಿಡಿಯೋವನ್ನ ಇಟ್ಕೊಂಡು ನೀವು ಅದೇಗೆ ಆರೋಪಿ ಅಥವಾ ಅಪರಾಧಿ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಅಂತೇಳಿ ಇದೀಗ ಹೈಕೋರ್ಟ್ಗೆ ಪ್ರಶ್ನೆ ಮಾಡ್ತಾ ಇರುವಂತದ್ದು ಮನು ಸಿಂಗ್ ಅವರು. ಇನ್ನು ಹೈಕೋರ್ಟ್ ನ ರಾಜ್ಯ ಸರ್ಕಾರದ ಪರವಾಗಿ ಹಿರಿಯ ವಕೀಲರಾದಂತಹ ಸಿದ್ಧಾರ್ಥ್ ಲೂರ್ತ್ ಮತ್ತು ವಿ ಪ್ರಸನ್ನ ಕುಮಾರ್ ಏನು ವಕೀಲರ ಪೀಠ ಅಂದ್ರೆ ನ್ಯಾಯಮೂರ್ತಿಗಳ ಪೀಠದ ಮುಂದೆ ಏನ್ ವಾದ ಮಂಡಿಸ್ತಾ ಇದ್ದಾರೆ ಅಂದ್ರೆ, 7 ಆರೋಪಿಗಳಿಗೆ ಇವತ್ತು ಲೇಟೆಸ್ಟ್ ಡೆವಲಪ್ಮೆಂಟ್ ಏನಂದ್ರೆ, 7 ಆರೋಪಿಗಳಿಗೆ ತಾವು ಏನು ಈಗ ಜಾಮೀನನ್ನ ನೀಡಿದ್ರಿ, ಆ ಜಾಮೀನನ್ನ ಪ್ರಶ್ನಿಸಿ ಇದೀಗ ಜಾಮೀನನ್ನ ರದ್ದು ಮಾಡಬೇಕು ಎನ್ನುವಂತ ಮೇಲ್ಮನವಿಯನ್ನೇ ಸಲ್ಲಿಸಿರುವಂತದ್ದು. ಇವತ್ತು ತೀರ್ಪಿದೆ. ಸೊ ತೀರ್ಪು ಏನಾಗುತ್ತೆ ಎಲ್ರಿಗೂ ಕೂಡ ಟೆನ್ಷನ್ ಇರುವಂತದ್ದು. ಬಹುತೇಕ ತೀರ್ಪು ಇವತ್ತು ಏನು ಆಗೋದಿಲ್ಲ, ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ತೀರ್ಪು ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ ದರ್ಶನ್ ಅವರು ಇಲ್ಲಿ ನಾವು ಹೇಳ್ತಾ ಇರುವಂತದ್ದಲ್ಲ, ಇಲ್ಲಿ ಮನು ಸಿಂಗ್ ಅವರು ಏನು ಹೇಳ್ತಾರೋ, ಅಭಿಷೇಕ್ ಮನು ಸಿಂಗ್ ಅವರು ದರ್ಶನ್ ಅವರ ಪರ ವಾದ ಮಂಡಿಸ್ತಾ ಇರುವಂತ ವಕೀಲರೇ ಹೇಳ್ತಾ ಇರುವಂತೆ, ಇಲ್ಲಿ ಒಂದಷ್ಟು ಫೋಟೋಸ್ ಗಳನ್ನ ಹೊರತುಪಡಿಸಿದ್ರೆ ಇಲ್ಲಿ 3 ಸೆಕೆಂಡ್ ವಿಡಿಯೋ ಬಿಟ್ರೆ ಇಲ್ಲಿ ದರ್ಶನ್ ಅವರ ಪರ ಅಥವಾ ಏನು ಸಾಕ್ಷಿಗಳು ಆ ಒಂದು ಸ್ಪಾಟ್ ನಲ್ಲಿ ಪ್ರತ್ಯಕ್ಷದರ್ಶಿಗಳ ಒಂದು ಸಾಕ್ಷ್ಯವನ್ನು ಕೂಡ ಈ ಪ್ರಕರಣದಲ್ಲಿ ಪಡೆಯೋದಕ್ಕೆ ಸಾಧ್ಯವಾಗಿಲ್ಲ. ಸೊ ಹಾಗಾಗಿ ಕೇವಲ ದೊಡ್ಡ ವ್ಯಕ್ತಿ, ಸೆಲೆಬ್ರಿಟಿ ಎನ್ನುವಂತ ಕಾರಣಕ್ಕೆ ಈ ಒಂದು ಪ್ರಕರಣದಲ್ಲಿ ಸುಖ ಸುಮ್ಮನೆ ದರ್ಶನ್ ಅವರ ಹೆಸರನ್ನ ಎಳೆದು ತರಲಾಗಿದೆ ಎನ್ನುವಂತ ವಾದವನ್ನ ಅಭಿಷೇಕ್ ಮನು ಸಿಂಗ್ ಅವರು ಇಲ್ಲಿ ವಾದವನ್ನ ಇವತ್ತು ಮಂಡಿಸಲಿದ್ದಾರೆ. ಬಹುತೇಕ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ತೀರ್ಪು ಹೊರಬೀಳುತ್ತೆ. ಆಗೊಮ್ಮೆ ಏನಾದ್ರೂ ದರ್ಶನ್ ವಿರುದ್ಧವಾಗಿ ಏನಾದ್ರೂ ತೀರ್ಪು ಬಂದಿದ್ದೆ ಆದಲ್ಲಿ ಮತ್ತೆ ದರ್ಶನ್ ಅವರಿಗೆ ಟೆನ್ಷನ್ ಅಂತೂ, ಸಂಕಷ್ಟ ಅಂತೂ ಗ್ಯಾರಂಟಿ ಅಂತ ಹೇಳ್ಬೋದು. ಇನ್ನು 7 ಜನಗಳು ಆರೋಪಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ಸೇರಿದಂತೆ ಪವಿತ್ರ ಗೌಡ, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್, ಜಗದೀಶ್ ಅಂಡ್ ಅನುಕುಮಾರ್, 7 ಜನ ಆರೋಪಿಗಳು ಕೂಡ ಬೇಲನ್ನ ಡಿಸೆಂಬರ್ ನಲ್ಲಿ ಜಾಮೀನನ್ನ ನೀಡಲಾಗಿತ್ತು. ಇದೀಗ ಜಾಮೀನ್ ರದ್ದು ಕೋರಿ ಸರ್ಕಾರದ ಪರವಾಗಿ ಇದೀಗ ಮೇಲ್ಮನವಿ ಸಲ್ಲಿಸಿರುವಂತದ್ದು. ಏನಾಗುತ್ತೆ ತೀರ್ಪು, ಸೊ ಕಾದು ನೋಡ್ಬೇಕು. ಸ್ನೇಹಿತರೆ, ದರ್ಶನ್ ಅವರ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಅವರು ಎಲ್ಲ ಒಂದ್ ಕಡೆ ಈ ಪ್ರಕರಣದಲ್ಲಿ A1 ಆರೋಪಿ ಅಥವಾ A2 ಆರೋಪಿಯಾಗಿ ಪರಿಗಣಿಸೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಈ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇರುವಂತದ್ದು. ಇದನ್ನ ನಾವ್ ಹೇಳ್ತಾ ಇರುವಂತದ್ದು, ಪದೇ ಹೇಳ್ತಾ ಇರುವಂತದ್ದು ಅಭಿಷೇಕ್ ಮನು ಸಿಂಗ್ ಅವರು, ಅಂದ್ರೆ ದರ್ಶನ್ ಅವರ ಪರ ವಾದ ಮಂಡಿಸ್ತಾ ಇರುವಂತಹ ಅಭಿಷೇಕ್ ಮನು ಸಿಂಗ್ ಅವರು ಯಾವುದೇ ಎವಿಡೆನ್ಸ್ ಇಲ್ಲದೆ ದರ್ಶನ್ ಅವರನ್ನ ಸುಖ ಸುಮ್ಮನೆ ಈ ಒಂದು ಪ್ರಕರಣದಲ್ಲಿ ತಗಲಾಕಲಾಗಿದೆ ಎನ್ನುವಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಪ್ರಕಾರ ದರ್ಶನ್ ಅವರನ್ನ ಸುಖ ಸುಮ್ಮನೆ ದೊಡ್ಡ ವ್ಯಕ್ತಿ, ಸೆಲೆಬ್ರಿಟಿ ಎನ್ನುವಂತ ಕಾರಣಕ್ಕೆ ಈ ಒಂದು ಪ್ರಕರಣದಲ್ಲಿ ತಗಲಾಕುದ್ರ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.